ನಮಸ್ಕಾರ. ಭಾರ್ಗವಿ LLB ಧಾರಾವಾಹಿಯ ಇವತ್ತಿನ ಸಂಚಿಕೆಯ ಫಾಸ್ಟೆಸ್ಟ್ ಅಪ್ಡೇಟ್ಸ್ ಇದು. ಪಾರ್ಕಲ್ಲಿ ಕೂತ್ಕೊಂಡಂತಹ ಅರ್ಜುನ್ ಮತ್ತು ಭಾರ್ಗವಿ ಮಾತಾಡ್ತಾ ಇರ್ತಾರೆ. ಆವಾಗ ಭಾರ್ಗವಿ ಹೇಳ್ತಾಳೆ, ಅರ್ಜುನ್, ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಯಾವ ದೇವರಿಗೆ ಕೈ ಮುಗ್ದಿದ್ದೀನೋ ಗೊತ್ತಿಲ್ಲ, ಆದರೆ ನಿಮ್ಮಂತಹ ಒಳ್ಳೆ ಗಂಡನ ಕೊಟ್ಟಿದ್ದಾನೆ. ಈ ಕೇಸ್ ಆಲ್ಮೋಸ್ಟ್ ಮುಗ್ದೇ ಹೋಗ್ತಿತ್ತು. ಈ ಭಾರ್ಗವಿ LLB ಸೋತು ಶರಣಾಗಿಬಿಟ್ಟು ಇನ್ನೇನು ಜೈಲು ಪಾಲಾಗ್ತಾಳೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ನೀವು ಬಂದು ಸಪೋರ್ಟ್ ಮಾಡಿ ಈ ಕೇಸ್ನ ಗೆಲ್ಲುವ ಹಾಗೆ ಮಾಡಿದ್ದೀರಾ. ಹಾಗಾಗಿ ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಮ್ಮಿನೇ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಪರವಾಗಿಲ್ಲ ಬಿಡಿ ಭಾರ್ಗವಿ ಅವರೇ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟಕ್ಕೂ ಈ ಒಂದು ಕೇಸ್ ಗೆಲ್ಲಿಕ್ಕೆ ನಿಮ್ಮ ಹಠ, ನಿಮ್ಮ ಛಲ, ನಿಮ್ಮ ಒಂದು ಉತ್ಸಾಹನೇ ಕಾರಣ. ನಾನು ಕೇವಲ ಸಣ್ಣ ಪುಟ್ಟ ಅಳಿಲು ಸೇವೆ ಮಾತ್ರ ಮಾಡಿದ್ದೀನಿ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ. ಇನ್ನು ಭಾರ್ಗವಿ ಹೇಳ್ತಾಳೆ, ಮನೆಯಲ್ಲಿ ಮಾವನಿಗೆ ತುಂಬ ಬೇಜಾರಾಗಿರುತ್ತೆ ಅವಾಗ ಕೇಸ್ನ ಸೋತಿದ್ದೀನಿ ಅಂತ ಹೇಳಿ. ಅವರು ಇದನ್ನು ಯಾವ ರೀತಿಯಾಗಿ ತಗೊಳ್ತಾರೋ ಗೊತ್ತಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಅರ್ಜುನ್ ಹೇಳ್ತಾನೆ, ಭಾರ್ಗವಿ ಅವರೇ, ಅಪ್ಪ ಯಾವತ್ತೂ ಕೂಡ ತುಂಬ ಪ್ರೊಫೆಷ್ನಲ್ ವ್ಯಕ್ತಿ. ಅವರು ಪ್ರೊಫೆಷನ್ನ ಮನೆಗೆ ತಗೊಂಡು ಬರೋದೇ ಇಲ್ಲ. ಅವರು ಮನೆಯಲ್ಲಿ JP ಪಾಟೀಲ್ ಆಗಿರ್ತಾರೆ, ಹೊರಗಡೆ JP ಪಾಟೀಲ್ LLB ಆಗಿನೇ ಇರ್ತಾರೆ. ಹಾಗಾಗಿ ನೀವು ಭಯ ಪಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ, ಸುಮ್ಮನೆ ಏನು ಕೂಡ ಆಗೋದಿಲ್ಲ ಅಂತ ಹೇಳಿ ಅರ್ಜುನ್ ತಮಾಷೆ ಮಾಡ್ತಾನೆ. ಇನ್ನು ಇಬ್ಬರು ಕೂಡ ಮನೆ ಕಡೆಗೆ ಬರ್ತಾರೆ. ಇನ್ನು ಸೋತು ಕೋರ್ಟಿಂದ ಮನೆಗೆ ಬಂದಂಥ JP ಪಾಟೀಲ್ಗೆ ಬರ್ತಾ ಇರಬೇಕಾದ್ರೆ ಅವನ ಫೋಟೋ ಗೋಡೆಯಿಂದ ಕೆಳಗಡೆ ಬಿದ್ದು ಗಾಜು ಒಡೆದೋಗುತ್ತೆ. ಆವಾಗ ಅಲ್ಲಿಗೆ ನಿರ್ಮಲ ಬಂದುಬಿಟ್ಟು, JP ಏನಾಯಿತು? ಅಯ್ಯೋ, ಗ್ಲಾಸ್ ಒಡೆದೋಯ್ತಾ? ಅಷ್ಟೇ ತಾನೇ, ನಾನು ಹೋಗಿ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಿರ್ಮಲ ಹೇಳಿದಾಗ, ಒಡೆದೋಗಿರೋಂಥದ್ದು ಗಾಜಲ್ಲ ನಿರ್ಮಲ, ನನ್ನ ಮನಸ್ಸು, ನಾನು ಕಟ್ಟಿ ಬೆಳೆಸಿದಂಥ ಸಾಮ್ರಾಜ್ಯ ಪತನ ಆಗಿಬಿಡ್ತು ಅಂತ ಹೇಳಿ ತುಂಬ ನೋವಿನಿಂದ JP ಪಾಟೀಲ್ ಮಾತಾಡಿದಾಗ ನಿರ್ಮಲ ಹೇಳ್ತಾರೆ, ಅಂದರೆ JP ನೀವು ಕೇಸ್ನ ಸೋತ್ಬಿಟ್ರಾ ಅಂತ ಹೇಳಿ ಶಾಕಿಂದ ಕೇಳಿದಾಗ, ಹೌದು ಅಂತ ಹೇಳಿ JP ಪಾಟೀಲ್ ಹೇಳ್ತಾನೆ. ಆವಾಗ ನಿರ್ಮಲಾಗೆ ಸಿಟ್ಟು ಬರುತ್ತೆ. ನನಗೆ ಗೊತ್ತಿತ್ತು JP, ಇದಕ್ಕೆಲ್ಲ ಕಾರಣ ಈ ಬೃಂದಾನೇ. ನಾನು ಅವತ್ತೇ ಹೇಳಿದ್ದೆ, ಈ ಬೃಂದನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ, ಅವಳು ಕೊಡುವಂಥ ಸಾಕ್ಷಿಯ ಮೇಲೆ ನೀವು ವಾದ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ನೋಡಿ ಇವತ್ತು ಏನಾಯಿತು ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇರಬಾರ್ದು JP, ಬೃಂದ ಹೊರಗಡೆ ಹೋಗು ಅಂತ ಹೇಳಿ ಬೃಂದ ಹತ್ರ ಹೋಗ್ತಾ ಇರಬೇಕಾದ್ರೆ ನಾನು JP ಹೇಳ್ತಾನೆ, ನಿರ್ಮಲಾ ಅವಳೇನೂ ಕೂಡ ಮಾಡಿಲ್ಲ, ಇನ್ಫ್ಯಾಕ್ಟ್ ನಾನು ಸೋತು ತಲೆ ತಗ್ಗಿಸಿ ಹೊರಗಡೆ ಬರಬೇಕಾದ್ರೆ ನನ್ನ ಸಪೋರ್ಟಿಗೆ ಬಂದಿದ್ದು ಬೃಂದಾನೇ. ಈ ಮನೆಯಲ್ಲಿ ನನ್ನ ಮೇಲೆ ಜಾಸ್ತಿ ಗೌರವ ಮತ್ತು ನಿಯತಿರುವಂಥದ್ದು ಬೃಂದಾಗೆ. ಹಾಗಾಗಿ ಬೃಂದ ಎಲ್ಲಿಯೂ ಕೂಡ ಹೋಗೋದಿಲ್ಲ, ಈ ಮನೆಯಲ್ಲಿ ಇರಬೇಕು, ಹಾಗೆ ಇರ್ತಾಳೆ ಕೂಡ. ಯಾರು ಕೂಡ ಅವಳನ್ನು ಮನೆಯಿಂದ ಹೊರಗಡೆ ಹಾಕುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನೇರವಾಗಿ JP ರೂಮ್ಗೆ ಬರ್ತಾನೆ. ರೂಮ್ಗೆ ಬಂದಂಥ JP ಕೂಡ ಅಲ್ಲಿಯೂ ಕೂಡ T5ನ ಹೊಡೆದಾಕ್ಬಿಟ್ಟು ರಂಪ ರಾಮಾಯಣ ಮಾಡ್ತಾನೆ. ನಾನು ಸೋಲ್ಬಾರ್ದಾಗಿತ್ತು, ನಾನು ಇಷ್ಟು ವರ್ಷ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯವನ್ನು ಇನ್ನೊಬ್ಬ JP ಬಂದು ಹಾಳು ಮಾಡಿಬಿಟ್ಟ ಅಂದರೆ ಹೇಗೆ ಸಾಧ್ಯ? ಈ JP ಒಬ್ಬನೇ ಆಗಿರಬೇಕು, ಯಾವುದೇ ಕಾರಣಕ್ಕೂ JP ನಂಬರ್ 1 ಇರಬೇಕು, ಅವನು ಸೋಲ್ಬಾರ್ದು. ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ಇನ್ಮೇಲೆ ಈ JPಯ ಮುಂದೆ ತಲೆ ಎತ್ತಿ ನಿಲ್ಲಬಾರ್ದು. ಈ JP ಯಾರು ಅಂತ ಹೇಳಿ ನಾನು ತೋರಿಸ್ತೀನಿ. ಈ ಸೋಲನ್ನು JP ಯಾವತ್ತೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ JP ಪಾಟೀಲ್ T5ನ ಹೊಡೆದಾಕ್ಬಿಟ್ಟು ರಂಪ ರಾಮಾಯಣ ಮಾಡ್ತಾನೆ ರೂಮಲ್ಲಿ ಹೋಗ್ಬಿಟ್ಟು. ಇನ್ನು ಕೇಸ್ನ ಗೆದ್ದಂಥ ಭಾರ್ಗವಿ ಮತ್ತು ಅರ್ಜುನ್ ಮನೆಗೆ ಬರ್ತಾರೆ. ಅಜ್ಜಿ ಮತ್ತು ಶ್ರೀಮಂತ ಇಬ್ಬರು ಕೂಡ ಸೇರಿಕೊಂಡು ಅವರಿಗೆ ಆರತಿ ಮಾಡಿ ತುಂಬ ಖುಷಿಯಿಂದ ಮಾತಾಡಿಸ್ತಾರೆ. ಕೊನೆಗೂ ಸಂಧ್ಯಾಳಿಗೆ ನ್ಯಾಯ ಕೊಡಿಸ್ಬಿಟ್ಟು ಕೂಡ ನಿಮ್ಮಿಬ್ಬರನ್ನು ಎಷ್ಟು ಹಾಡಿ ಹೊಗಳಿದ್ರು ಕೂಡ ಕಮ್ಮಿನೇ. ಅಂತೂ ಸಂಧ್ಯಾಳಿಗೆ ನ್ಯಾಯ ಸಿಕ್ತು. ಸಂಧ್ಯಾಳ ರೀತಿಯಲ್ಲಿ ಸತ್ತೋಗಿರುವಂತಹ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವತ್ತು ಒಂದು ರೀತಿಯಲ್ಲಿ ನ್ಯಾಯ ಸಿಕ್ಕಾಗೆ ಆಗಿದೆ. ಈ ಒಂದು ನ್ಯಾಯ ತುಂಬ ಟೈಮ್ ನೆನಪಿರುತ್ತೆ, ಇದು ಒಂಥರ ಇತಿಹಾಸ ಅಂತ ಹೇಳಿ ಅಜ್ಜಿ ಹಾಡಿ ಹೊಗಳ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯಗೊಂಡಿದೆ. ಇನ್ನು ನಾಳೆಯ ಸಂಚಿಕೆಯಲ್ಲಿ JP ಪಾಟೀಲ್ ಮುಂದೆ ಊಟಕ್ಕೆ ಕೂತ್ಕೊಂಡಿರ್ತಾಳೆ. ಹಾಗೆ JP ಪಾಟೀಲ್ಗೆ ಭಾರ್ಗವಿ ಹೇಳ್ತಾಳೆ, ಮಾವ, ಇಲ್ಲಿ ನೀವು ಸೋತಿದ್ದೀರಾ ಅಥವಾ ನಾನು ಗೆದ್ದಿದ್ದೀನಿ ಅಂತೇಳಿ ಪ್ರಶ್ನೆ ಬರೋದಿಲ್ಲ, ದಯವಿಟ್ಟು ಅದನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನ್ಯಾಯ ಗೆದ್ದಿದೆ, ಹಾಗೆ ಸಂಧ್ಯಾಳಿಗೆ ನ್ಯಾಯ ಸಿಕ್ಕಿದೆ ಅಷ್ಟೇ, ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಕೋರ್ಟಲ್ಲಿ ನಡೆದಿರುವಂಥ ವಿಚಾರವನ್ನು ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿ ಹೇಳಿದಾಗ JP ಪಾಟೀಲ್ ಸಿಟ್ಟಿಂದ ಕೂಗಾಡ್ತಾನೆ, ಅಷ್ಟಕ್ಕೂ ನಿನಗೆ ಮಾತಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು? ನೀನು ನನ್ನ ಸರಿಸಮಾನವಾಗಿ ಕೂತ್ಕೊಂಡು ಊಟ ಮಾಡೋಷ್ಟು ಬೆಳೆದ್ಬಿಟ್ಯಾ ಅಂತ ಹೇಳಿ ಕೂಗಾಡ್ತಾನೆ JP ಪಾಟೀಲ್. ಆವಾಗ ಅಲ್ಲಿಗೆ ಅರ್ಜುನ್ ಬಂದುಬಿಟ್ಟು, ಅಪ್ಪ, ನಿಮ್ಮ ಸಿಟ್ಟು ನಮ್ಮ ಮೇಲೆ ಕಮ್ಮಿ ಆಗೋ ತನಕ ನಾವಿಬ್ಬರು ಕೂಡ ಈ ಮನೆಯಲ್ಲಿ ಇರೋದಿಲ್ಲ, ಬೇರೆ ಕಡೆ ಇರ್ತೀವಿ ಅಂತ ಹೇಳಿ ಹೇಳಿದಾಗ, ಓ ಅಫ್ಕೋರ್ಸ್, ಖಂಡಿತವಾಗ್ಲು ಮೊದಲು ಆ ಕೆಲಸ ಮಾಡಿ, ನೋಡಿ ಆ ಕಡೆ ಇದೆ ಬಾಗಿಲು, ಹೊರಡ್ಬೋದು ಅಂತ ಹೇಳಿ JP ಪಾಟೀಲ್ ಬಾಗಿಲನ್ನ ತೋರಿಸ್ತಾನೆ ಅರ್ಜುನ್ಗೆ. ಭಾರ್ಗವಿ ಮತ್ತು ಅರ್ಜುನ್ ಹೋಗೋದನ್ನು ಶಕುಂತಲಾ ದೇವಿ ತಡೀತಾರಾ ಅಥವಾ ಇಬ್ಬರು ಕೂಡ ಮನೆ ಬಿಟ್ಟು ಹೋಗ್ತಾರಾ? ಕಾದು ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆಯ ಲೇಟೆಸ್ಟ್ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.